ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ರೀ ನಾವು ನಮ್ಮ ಬೈಲಹೊಂಗಲದಾಗ ಮುರ್ಕಿ ಬಾವಿ ರೋಡಿಗಿರುವಂಥ ಒಂದು ಬಸವೇಶ್ವರ ಜಾತ್ರೆ ಐತ್ರಿ. ಬೆಳಗ್ಗೆ ಮಾರ್ನಿಂಗ್ ಈ ಥರ ಒಂದು ಡ್ರೆಸ್ ಹಾಕೊಂಡಿನಿ. ಇನ್ನೊಂದು ಏನು ಹೇಳ್ಬೇಕಂದ್ರೆ, ನಾನು ಡ್ರೆಸ್ಗಳು ತ್ರಿಬಲ್ ಎಕ್ಸೆಲ್, ಬರೀ ಎಲ್ಲ ಅಂಗಡಿಗೆ ಹೋದ್ರು ಡಬಲ್ ಎಕ್ಸೆಲ್ ಅದಾವು. ನನಗೆ ತ್ರಿಬಲ್ ಎಕ್ಸೆಲ್ ಬೇಕಾಕವು. ಹೋಗಿ ನೋಡ್ರಿ ಒಟ್ಟು ಸಿಗೋದಿಲ್ಲ ರೀ. 2-3 ಸಲ ಅಡ್ಡಾಡೆ, 2 ಯಾಕ್ರಿ 3 ಸಲ 4 ಸಲ ಅಡ್ಡಾಡೆ ಇದಾಗೆ ಬಿಟ್ಬಿಟ್ಟಿನಿ ರೀ. ನಾನು ಎಲ್ಲಿ ಬಿಡತ್ತ, ನಾನು ಮೊದಲು ವೆಯ್ಟ್ ಕಡಿಮೆ ಮಾಡ್ಕೊಂಡ ಹೆಂಗಾರು ಡಬಲ್ ಎಕ್ಸೆಲ್ ಬರತ್ತಾವ ಅವ್ನು ತೊಗೊಂಡ್ರಾತು ಅಂಥೇಳಿ ಆಟೋತನಕ ಹೋದ. ನಾನು ಫ್ಲಿಪ್ಕಾರ್ಟ್ ಒಳಗೆ ಒಂದು ಡ್ರೆಸ್ಸನ್ನು ಏನು ಮಾಡಿ ಸೆಲೆಕ್ಟ್ ಮಾಡೀನಿ ರೀ. ಟಾಪ್ ಅಷ್ಟು ಸಿಕ್ತೆ. ನಾವು ಅಂಗಡಿ ಒಳಗೆ ತೊಗೊಳಕ್ಕೆ ಹೋದ್ರೆ ಮಿನಿಮಮ್ 700-800 ರೂಪಾಯಿಗೆ ಒಂದು ಟಾಪ್ ಕೊಡ್ತಾರೆ. ಆದರೆ ಈ ಟಾಪಿಗೆ ಎಷ್ಟು ಹೇಳ್ರಿ ನೋಡೋಣ. ಈ ಟಾಪಿಗೆ ಕೇವಲ 400 ರೂಪಾಯಿ ರೀ. ನಾವು ಅಂಗಡಿ ಒಳಗೆ ಹೋಗಿ ತೊಗೊಂಡ್ರೆ ನಮಗೆ ಇದೇ ಟಾಪಿಗೆ ಎಷ್ಟಂದ್ರೆ 700 ಕೊಡ್ತಾರೆ ರೀ. ಅವ್ರು ತಂದು ಮಾರ್ತಿರ್ತಾರಂದ್ರೆ ಅವ್ರು ತಮ್ಮ ಲಾಭ ಎಲ್ಲ ತಗೊಂಡು ಕೊಡ್ತಾರಲ್ಲ ರೀ. ಅದಕ್ಕಾಗಿ ನೀವು ಯಾರು ಬಟ್ಟೆಗಳು ತೊಗೋಬೇಕಂದ್ರೆ ಫ್ಲಿಪ್ಕಾರ್ಟ್, ಅಮೆಝಾನ, ಮೀಶೋಕ್ಕಿಂತ ಫ್ಲಿಪ್ಕಾರ್ಟ್, ಅಮೆಝಾನ ಸೂಪರ್ ಅಂತ ಹೇಳ್ಬೋದು. ಅದೇ ರೀತಿ ಮತ್ತು ನಾನು ಟಾಪ್ ಅಷ್ಟು ಎಲ್ಲಿ ತೊಗೊಂಡು ಆನ್ಲೈನ್ ತೊಗೊಂಡು ಮತ್ತು ವೇಲ ಪ್ಯಾಂಟ ಅಂಗಡಿ ಒಳಗೆ ತೊಗೊಂಡ್ರಿ. ಇಲ್ಲೇ ನಾವು ಪ್ಯಾಂಟ್ ಅದ್ರ ಜೊತೆ ಪ್ಯಾಂಟ್ ಇರೋಕ್ಕಿಲ್ಲ, ಓನ್ಲಿ ಟಾಪ್ ಇಷ್ಟೈತೆ. ಮತ್ತು ನೀವು ಕೂಡ ಬಟ್ಟೆಯನ್ನು ತೊಗೋವಾಗ ಏನು ಮಾಡಿರಿ, ಯಾರಿಗಾದ್ರೂ ಪ್ಯಾಟ್ ಇದ್ದವ್ರಿಗೆ ಈ ಥರ ಬಟ್ಟೆಗಳು ಸಿಗೋಲ್ಲ ಅಂದಾಗ ನೀವು ಅಮೆಝಾನ್ ಒಳಗೆ, ಫ್ಲಿಪ್ಕಾರ್ಟ್ ಒಳಗೆ ತೊಗೋರಿ. ಆನಂತರ ಅದಕ್ಕೆ ಮ್ಯಾಚಿಂಗ್ ವೇಲ ಆ್ಯಂಡ್ ಪ್ಯಾಂಟ ನೀವು ಎಲ್ಲಿ ಬೇಕಾದರೂ ಶಾಪ್ನ್ಯಾಗ ತೊಗೋಬೋದು. ಅದೇ ರೀತಿ ರೀ, ನನ್ನ ಹೇರ್ಸ ಮೊದಲಿಗಿಂತ ಮತ್ತು ಸ್ವಲ್ಪ ದಪ್ಪ ಬಂದಂಗೆ ಅನ್ಸತ್ತವು. ಯಾಕಂತಂದ್ರೆ ಫ್ರೆಂಡ್ಸ್, ನನ್ನ ಕೂದಲು ಉದ್ದ ಬರೋ ಕಾರಣ ಏನಂತಂದ್ರೆ, ನಾನು ಯೂಸ್ ಮಾಡುವಂಥ ಒಂದು ಕೊಕೊನಟ್ ಆಯಿಲನ್ನು, ಹರ್ಬಲ್ ಕೊಕೊನಟ್ ಆಯಿಲನ್ನು ಏನು ತಯಾರು ಮಾಡಿದ್ದೆಲ್ಲ ಅದನ್ನು ಹಚ್ಕೊಂಡ್ರಿಂದ ನನಗೆ ತಲೆ ಹೊಟ್ಟು ಕಡಿಮೆ ಐತಿ. ಕೂದಲು ಒಂದು ಸ್ವಲ್ಪ ದಪ್ಪ ಬಂದಂಗೆ ಅನ್ಸತ್ತವು. ಮತ್ತು ನಾನು ಮೊದಲು ಜಾಸ್ತಿ ಎಣ್ಣೆ ಹಚ್ಕೋತಿರ್ಕಿಲ್ಲ. ನಾನು ಜಾಬ್ ಮಾಡೋಕೆ ಹೋಗುವಾಗ ಬಟ್ಟೆಗೆಲ್ಲ ಹತ್ತತ್ ಬಿಡಂತೆ ಕೊಬ್ಬರಿ ಎಣ್ಣೆ ಹಚ್ಕೋತಿರ್ಕಿಲ್ಲ. ಈಗ ಜಾಸ್ತಿ ಕೊಬ್ಬರಿ ಎಣ್ಣೆ ಹಚ್ಕೋದನು ಮನ್ಯಾಗಿರ್ತಾನೆ ನನ್ನ ಸಂಬಂಧ. ಮತ್ತು ವಾರದಾಗ 2 ಸಲ ತಲೆ ಸ್ನಾನ ಮಾಡ್ತಾನು. ತಲೆ ಸ್ನಾನ ಮಾಡ್ತಾನೆ ಅನ್ನೋವಾಗ ಇವತ್ತು ಕೊಬ್ಬರಿ ಎಣ್ಣೆ ಫುಲ್ ಹಚ್ಕೊಂಡು ಮಸಾಜ್ ಮಾಡ್ಕೋತಾನು. ಹಾಗಾಗಿ ಹೊಟ್ಟು ಕೂಡ ಕಡಿಮೆ ಆಗೈತಿ. ಮತ್ತು ಇವತ್ತು ನಾನು ಮಾರ್ನಿಂಗ್ ದೇವ್ರಿಗೆ ಹೋಗಿದ್ದು ಅಂತ ಏನಲ್ಲ ರೀ. ಆ ದೇವರ ಗುಡಿಯ ಒಂದು ವ್ಯೂ ನೋಡಿರಿ. ಎಲ್ಲ ಅಭಿಷೇಕ ಮಾಡಿಸಿ ಪೂರ್ತಿ ಈ ಥರ ಇಟ್ಟಿದ್ರು. ನಮಗೂ ಗಂಧ ಕೊಡತ್ತಿದ್ರು, ಗಂಧ ಹಚ್ಕೊಂಡು. ಆನಂತರ ಯಜಮಾನ್ರ ಮಗಳಿಗೆ ಹಚ್ಚತ್ತಿದ್ರು. ನಂತರ ಇಲ್ಲೇ ನಾವು ರಂಗೋಲಿ ಅಂತೂ ಫುಲ್ ಎಷ್ಟು ಚಂದ ಹಾಕಿದ್ರು. ಫಸ್ಟ್ ಮೇನ್ ಅದನ್ನು ತಗೊಂಡ್ರೆ ನಾನು ಭಾರಿ ಚಂದ ಆಗೈತೆ ಅಂಥೇಳಿ. ಅದೇ ರೀತಿ ನಮ್ಗೆ ಹೂವು, ಆನಂತರ ಎಲೆಯನ್ನು ಹಿಂಗೆಲ್ಲ ಕೊಟ್ಟರು. ನಂತರ ನಾನು ತೆಂಗಿನಕಾಯಿ ಅಲ್ಲದಾವಂತೆ ಹೋಗಿದ್ನಿ. ತೆಂಗಿನಕಾಯಿ ಇರಾಕಿಲ್ಲ ಮತ್ತು ಯಜಮಾನ್ರು ಹೇಳಿ ನೀವು ತೊಗೊಂಡು ಕೊಡಿಸ್ಕೊಂಬರ್ರಿ ಅಂತ ಹೇಳಿ. ಈ ವ್ಲಾಗ್ ಇಷ್ಟ ಆಗೈತೆ ಅಂತ ತಿಳ್ಕೊತೇನೆ.